ಹಲೋ ನಮಸ್ತೆ. ನನ್ನೆಲ್ಲ ರೈತ ಮಿತ್ರರಿಗೆ ನಿಮ್ಮ ಪ್ರೀತಿಯ ರಾಜೇಶ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮೆಣಸಿನಕಾಯಿ ಬೆಳೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಲಿದೆ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದೇ ರೀತಿ ಕೃಷಿಗೆ ಸಂಬಂಧಿಸಿದ ಮತ್ತು ಮೆಣಸಿನಕಾಯಿ ಬೆಳೆಗೆ ಸಂಬಂಧಿಸಿದ ಹೊಸ ವಿಡಿಯೋಗಳನ್ನು ಈ ನಮ್ಮ ಚಾನೆಲ್ ಆಗ್ತಾ ಇರ್ತವೆ. ಬನ್ನಿ ಫ್ರೆಂಡ್ಸ್, ಈ ದಿನದ ಮಾಹಿತಿ ಏನಪ್ಪಾ ಅಂದ್ರೆ, ಮೆಣಸಿನಕಾಯಿ ಬೆಳೆ ಈ ಸಂಕ್ರಾಂತಿ ಹಬ್ಬದ ನಂತರ ವಿದೇಶಗಳಿಗೆ ರಫ್ತು ಆಗೋ ಎಲ್ಲ ಲಕ್ಷಣಗಳಿವೆ. ಯಾಕಂದ್ರೆ ಈಗಾಗಲೇ ಇಂಡೋನೇಷಿಯಾ, ಚೀನಾ ಎಲ್ಲ ದೇಶಗಳಿಗೆ ಗುಂಟೂರು ಮತ್ತು ವಾರಂಗಲ್ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ಲೇ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗ್ತವೆ. ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಬೆಳೆದ ಮೆಣಸಿನಕಾಯಿ ಬೆಳೆಗೆ ಬೇರೆ ದೇಶಗಳಲ್ಲಿ ಬಹಳ ಬೇಡಿಕೆ ಇದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಬೆಳೆತಕ್ಕಂಥ ಮೆಣಸಿನಕಾಯಿಗಳು ಬಹಳ ಗುಣಮಟ್ಟದ, ರಾಸಾಯನಿಕ ಔಷಧಿಗಳನ್ನು ಜಾಸ್ತಿ ಸಿಂಪರಣೆ ಮಾಡ್ತಾರೆ ಅನ್ನೋ ಒಂದು ಅಂಶ ಬಿಟ್ರೆ ಕ್ವಾಲಿಟಿಯಲ್ಲಿ ಯಾವುದೇ ಇದಿಲ್ಲ. ಹಾಗೂ ಈ ವರ್ಷ ಇಷ್ಟು ರೇಟು ಕಡಿಮೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕಳೆದ ವರ್ಷ ಬೆಳೆದಂತ ಬೆಳೆ ಏನಿದೆ ಅದರಲ್ಲಿ 55% AC ಸ್ಟಾಕ್ ಇನ್ನು ಹಾಗೆ ಉಳಿದಿದೆ. ಈ ವರ್ಷದ 45% ಸ್ಟಾಕು AC ಅಂದ್ರೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸ್ಟಾಕ್ ಹಂಗೆ ಇದೆ. ಆ ಕಾರಣಕ್ಕಾಗಿ ಈ ವರ್ಷ ಸ್ವಲ್ಪ ರೇಟಿನ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಸದ್ಯ ಈಗಿನ ಪರಿಸ್ಥಿತಿಯಲ್ಲಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಬೆಳೆ ಕುಸಿತಗೊಂಡಿದೆ. ಆದ್ರೂ ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ರೈತರು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಈಗ ಬಹಳಷ್ಟು ಜನ AC ಇನ್ನ ಹಳೆ ಸ್ಟಾಕಿನ್ನೇ ಹಾಗೆ ಇದೆ. ಇನ್ನ ಒಂದೊಂದು ಕೋಲ್ಡ್ ಸ್ಟೋರೇಜ್ಗಳಲ್ಲಿ 1,20,000 1,30,50 ಅಷ್ಟು ಕೆಪಾಸಿಟಿ ಇರ್ತಕ್ಕಂಥ ಗೋಡನ್ಗಳು ನಮ್ಮ ಬಳ್ಳಾರಿ, ರಾಯಚೂರು ಸುತ್ತಮುತ್ತನೇ ಬಹಳಷ್ಟು ಕೋಲ್ಡ್ ಸ್ಟೋರೇಜ್ ಇರೋದು. ಅಲ್ಲಿನೇ ಆಲ್ಮೋಸ್ಟ್ ಎಲ್ಲಾ ಕೋಲ್ಡ್ ಸ್ಟೋರೇಜ್ಗಳು ಸದ್ಯ ಪ್ರೆಸೆಂಟ್ ಫುಲ್ ಆಗಿದಾವೆ. ಮೆಣಸಿನಕಾಯಿ ಒಳ್ಳೆ ಗುಣಮಟ್ಟ ಇದ್ರೆ ಒಂದೇ ದಿನ ಒಳ್ಳೆ ರೇಟ್ ಬಂದೇ ಬರುತ್ತೆ. ರೈತರು ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಈ ಮೆಣಸಿನಕಾಯಿ ಬೆಲೆ ಕುಸಿತಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಪ್ರಮುಖವಾಗಿ ವಿದೇಶಗಳಿಗೆ ಹೋಗ್ತಕ್ಕಂತ ಮೆಣಸಿನಕಾಯಿ ನಿಂತಿರುವುದಕ್ಕೆ ಈ ಮೇನ್ ರೀಸನ್ ಕಾರಣ. ಈಗ ಹಬ್ಬದ ನಂತರ ಮತ್ತೆ ಶುರು ಆಗ್ತಂತ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ಅವಶ್ಯಕತೆ ಇದೆ. ಈಗ ಬೇಡಿಕೆ ಹೆಚ್ಚಾದಲ್ಲಿ ಅದರ ಅವಶ್ಯಕತೆ ತುಂಬಾ ಇರುತ್ತೆ. ಅದಕ್ಕೆ ಬಹಳಷ್ಟು ಮಟ್ಟದಲ್ಲಿ ಇಲ್ಲಿಂದ, ನಮ್ಮ ಭಾರತ ದೇಶದಿಂದ ವಿದೇಶಗಳಿಗೆ ಮೆಣಸಿನಕಾಯಿ ರಫ್ತು ಆಗೋ ಸಾಧ್ಯತೆ ಎಲ್ಲಾ ಲಕ್ಷಣಗಳು ಇವೆ. ಆದ್ದರಿಂದ ಮೆಣಸಿನಕಾಯಿ ರೇಟು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋ ಸಾಧ್ಯನೇ ಇಲ್ಲ. ಇನ್ನು ಹೆಚ್ಚಾಗಬಹುದು ಅಥವಾ ಇದೇ ತರ ಇರಬಹುದು. ಹೆಚ್ಚಾಗೋ ಸಾಧ್ಯತೆನೇ ಬಹಳ. ಯಾಕಂದ್ರೆ ಈಗ AC ಇರ್ತಕ್ಕಂಥ ಕಾಯಿಗಳು ಅಷ್ಟೊಂದು ಕ್ವಾಲಿಟಿ ಇಲ್ಲ. ಬಹಳ 2 ವರ್ಷ ಆಯ್ತು, 2 ವರ್ಷ ಮೇಲೆ ಆಯ್ತು, 2 ವರ್ಷ ತನಕಾಯ್ತು ಇವೆಲ್ಲ ಇಟ್ಟು. ಈಗೇನು ಹೊಸ ಕಾಯಿ ಬರ್ತಾ ಇದಾವಲ್ಲ, ಈಗ ನೆಕ್ಸ್ಟ್ ಹೊಸ ಕಾಯಿ ಸಂಕ್ರಮಣ ಆದ್ಮೇಲೆ ಹೊಸ ಕಾಯಿ ಬರೋದಕ್ಕೆ ಒಳ್ಳೆ ರೇಟ್ ಸಿಗ್ಬೋದೆಂದು ಬಹಳಷ್ಟು ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಮತ್ತು ಮೆಣಸಿನಕಾಯಿಯ ವಿದ್ವಾಂಸರು ಹೇಳ್ತಾ ಇರೋ ಮಾತು. ಕೆಲವು ಮಾಹಿತಿಗಳ ಪ್ರಕಾರ ನಿಮಗೆ ಈ ಮಾಹಿತಿಯನ್ನು ನೀಡಿದ್ದೇನೆ. ದಯವಿಟ್ಟು ನೀವೇನು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದೇ ತರ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು.